ಗೊತ್ತಾಯ್ತಲ್ಲ ಅಜ್ಜಿ. ಈಗ ಅವ್ರನ್ನ ಕಳಿಸ್ತಾ ಇದೀನಿ, ಮುಂದಿನ ತಿಂಗಳು ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಮುಂದಿನ ತಿಂಗಳು ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದ್ಸತಿ ಒಳಗೆ ಬಂದ್ಮೇಲೆ ಆಚೆ ಬಿಡಬೇಕು ಅಂದ್ರೆ ಯಾರಾದ್ರೂ ಬರ್ಬೇಕು, ಇಲ್ಲಾಂದ್ರೆ ಬಿಡೋದು. ಬ್ಯಾಗೆಲ್ಲ ಎತ್ಕೊಂಡು ಟಾಟಾ ಮಾಡೋರಿಗೆ ಯಾಕೆ ಗೊತ್ತಾ, ನಮ್ದೆಲ್ಲ ಒಂದು ಫಾರ್ಮಾಲಿಟೀಸ್ ಪ್ರಕಾರನೇ ಹೋಗುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಅಜ್ಜಿ ಕೊಡೋ ಕಾಟನ ಖಂಡಿತ ಸಹಿಸ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಬರೋಬ್ಬರಿ 5 ತಿಂಗಳಿಂದ ತುಂಬಾನೇ ಕಷ್ಟ ಕೊಟ್ಬಿಟ್ಟವ್ರೆ ಈ ಅಜ್ಜಿ. ನೋಡೋಣ ಬನ್ನಿ ಆ ಅಜ್ಜಿ ಯಾರು, ಯಾಕೆ ಇಷ್ಟು ಕಷ್ಟ ಕೊಟ್ಟರು ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ 5 ತಿಂಗಳಿಂದ ಅವರು ಇಲ್ಲಿದ್ದಾರೆ. ಅವ್ರು ಯಾವ್ಯಾವ ರೀತಿ ವರ್ತಿಸ್ತಾರೆ ಅಂದರೆ ನೀವು ನಿಜವಾಗ್ಲೂ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ನನ್ನನ್ನು ಆಚೆ ಕಳಿಸಿ, ನಮ್ಮ ಮನೆಯವ್ರನ್ನ ಹುಡುಕೊಡಿ ಅಂತ. ಸೊ ಎಲ್ಲಿಗೆ ಅಂತ ಕಳಿಸ್ಲಿ, ಯಾರನ್ನ ಅಂತ ಹುಡುಕ್ಲಿ. ಬರೋಬ್ಬರಿ 5 ತಿಂಗಳಾಯ್ತು ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಇನ್ನೂ ಕೂಡ ಅವ್ರ ಮನೆಯವರು ಪತ್ತೆ ಆಗಿರಲಿಲ್ಲ. ಸೊ ಈ ವಿಡಿಯೋ ಮುಖಾಂತರ ಕೊನೆಯದಾಗಿ ಏನಾಯ್ತು ಅಂತ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಕ್ವಾಟ್ಲೆ ಅಜ್ಜಿ ಯಾರು ಅಂತ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಭಯಂಕರ ಕ್ವಾಟ್ಲೆ ಕೊಡ್ತಾರೆ ಈ ಅಜ್ಜಿ. ಬಟ್ ಈ ಕ್ವಾಟ್ಲೆನ ಸಹಿಸ್ಕೊಂಡು ಬರೋಬ್ಬರಿ 5 ತಿಂಗಳ ಕಾಲ ಅವರನ್ನ ಪೋಷಣೆ ಮಾಡಿದ್ದೀವಿ. ಮುಂದೇನಾಗುತ್ತೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಯಾರದು? ಯಾರದು ಬಿಡು, ಅದಿರ್ಲಿ. ಯಾರದು? ಮೊಮ್ಮಗ. ಸುಳ್ಳು ಹೇಳ್ತಾ ಇದೀಯ ನೀನು. ನಿಮ್ಮ ಮಗ ಅಲ್ಲ. ಕೇಳಪ್ಪಾಜಿ, ಕೇಳು, ಅವ್ರನ್ನ ಕೇಳು. ಮೊಮ್ಮಗನೇನ್ರಿ ನೀವು? ಅಲ್ಲ ತಾನೆ? ಅಲ್ಲ ತಾನೆ? ಮೊಮ್ಮಗ ನೋಡಪ್ಪ, ನೀನ್ ಇದ್ದಂಗ ಇದ್ದಾನೆಪ್ಪ. ನಾವು ಮದುವೆ ಮಾಡ್ಲಿಲ್ಲ, ಎಷ್ಟೊತ್ತಿ ಮಾಡ್ಬೇಕಂತ. ನೀವೇ ಇಬ್ರೇ ಆಗಿದಾರ. ಮದುವೆ ಮಾಡ್ಬೇಕ ಇವಾಗ? ಮದುವೆ ಮಾಡೋರು ನೀವ್ ಯಾಕೆ ರೋಡ್ ಹೋಗ್ತೀರಾ ಎಲ್ಲ? ಏನಂತ ಸುಮ್ಕಿರ್ತ ನೋಡಕಂತ ಹೋದೆ, ಏನು ತರಕಂತ ಮೊಮ್ಮಗಳಿಗೆ ಅಂತ. ಅದು ಕಳೆದ್ ಬಂದ್ಬಿಟ್ಟೆ. ಈಗ ಇಲ್ಲಿ ಬರ್ತು, ನೆಲಮಂಗಲ ಬರ್ತು, ಕಳೆದ್ ಬಿಟ್ಟೆ. ಬಸ್ ಇಳಿದ್ನಲ್ಲ, ಮದುವೆಗೆ ಹೋಗೋದು ಗೊತ್ತಾಗ್ಲಿಲ್ಲ ಕೊಂಡ್ಕೊಂಡದಕ್ಕೆ. ಮತ್ತೆ ಇಲ್ಲಿ ಬಂದ್ ಎಷ್ಟ್ ತಿಂಗಳಾಯ್ತು? ಈಗ 2 ಕೊಟ್ಟಂಗ್ ಮಾಡಿದ್ನಿ ನೋಡಪ್ಪ. ಇಲ್ಲಿ ಎಷ್ಟ್ ತಿಂಗಳಾಯ್ತು ಇಲ್ಲಿ ಬಂದು? 5-6 ತಿಂಗಳಾಯ್ತೇನ. 5-6 ತಿಂಗಳಾಯ್ತಾ? ನೀನ್ ಮನೆ ಅಡ್ರೆಸ್ ಹೇಳಿದ್ರೆ ನಾನು ಕಳಿಸ್ತೀನಿ. ನಾನೇ ಬರ್ಲಿಲ್ಲ ಬಿಡು ಅಂತ. ಚೆನ್ನಾಗಿ ಸೌಕರ್ಯ ಆಯ್ತಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಸೌಕರ್ಯ ಇತ್ತ ಇಲ್ಲಿ? ಚೆನ್ನಾಗಿತ್ತಾ? ನೀವ್ ಅಣ್ಣ ಹೇಳಿಲ್ಲ, ಅಲ್ಲ ತಮ್ಮ. ಊಟನೂ ಚೆನ್ನಾಗೆ, ಎಲ್ಲ ಚೆನ್ನಾಗೈತಪ್ಪ. ಏನ್ ಮಾಡ್ತೀಯ, ಮೊನ್ನೆ ಹೋಗೋಣ ಅಂತ ನಿನ್ನೆ ಹೊರಟಿದ್ದೆ. ಅಣ್ಣ ಆಡ್ದವ್ರೆ ಬಿಟ್ಟು, ಪೂಜಾರಪ್ಪನ ಆಡ್ದವ್ರೆ ಬಿಟ್ಟು, ಒಳ್ಳೆ ಸ್ನೇಹಿತರೆ ಆಡ್ದವ್ರು. ಏನ್ ಗೊತ್ತಾ ಅಣ್ಣ, ಬೇಜಾರಾಗ್ಬೇಡಿ. ಅವರು 5 ನಿಮಿಷ ಮಾತಾಡಿದ್ದು ಇನ್ನು 5 ನಿಮಿಷಕ್ಕೆ ಮಾತಾಡಲ್ಲ. ಇನ್ನು 5 ನಿಮಿಷ ಇದ್ದಿದ್ ಜ್ಞಾನ ಇನ್ನು 5 ನಿಮಿಷಕ್ಕೆ ಇರಲ್ಲ. ಆಮೇಲೆ ಇವರು 5-6 ತಿಂಗಳ ಹಿಂದೆ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ರಂತೆ. ಮಾದನಾಯಕನಹಳ್ಳಿ ಪೊಲೀಸ್ ಅವರು ಕರ್ಕೊಬಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ, ನಮ್ದೆಲ್ಲ ಒಂದು ಫಾರ್ಮಾಲಿಟೀಸ್ ಪ್ರಕಾರನೇ ಹೋಗುತ್ತೆ. ಪ್ರತಿಯೊಂದು ವಿಡಿಯೋನ ನಾವು ಮಾಡದೆ ಹೋದ್ರೆ ಇಂಥ ವ್ಯಕ್ತಿಗಳು ಇಲ್ಲಿ ಇದಾರೆ ಅನ್ನೋ ವಿಷಯನೇ ನಿಮಗೆ ಗೊತ್ತಾಗಲ್ಲ. ಈಗ ಕನಿಷ್ಠ ಪಕ್ಷ 5-6 ತಿಂಗಳಿಂದ ನೀವು ಹುಡುಕಿರ್ಬೋದು. ನಮ್ಮ ಅಪ್ಪನು ಪೊಲೀಸಾ? ಹಿಂಗೆ ಅವ್ರಿಗೆ ಎಲ್ಲಿದ್ದೀನಿ, ಏನ್ ಮಾಡ್ತೀನಿ ನೀವು ನಂಬಲ್ಲಣ್ಣ. ಅವ್ರ 5 ತಿಂಗಳಿಂದ ನನಗೆ ಕೊಟ್ಟಿರೋ ಕ್ವಾಟ್ಲೆನ ದೇವ್ರಾಣೆ ನನ್ನ ಕೈ ಸಹಿಸ್ಕೊಳಕ್ಕೆ ಆಗಿಲ್ಲ. ಹೆವಿ ಕ್ವಾಟ್ಲೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬ್ಯಾಗೆಲ್ಲ ಹಿಡ್ಕೊಂಡ್ಬಂದು ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರು ಬೈದ್ರು ಅಂತಾರೆ, ಇವ್ರು ಬೈದ್ರು. ಈಗ 170-180 ಜನ ಇರೋ ಜಾಗ ಅಣ್ಣ ಇದು. ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೇಳಿ? ಆಮೇಲೆ ಏನ್ ಗೊತ್ತಾ, ಅವ್ರ ಮನೆ ಅಡ್ರೆಸ್ ಆದ್ರೂ ಹೇಳಿದ್ರೆ ಕನಿಷ್ಠ ಮನೆ ಪಕ್ಷ ಮನೆ ಹತ್ರಕಾರ ಕರ್ಕೊಂಡ್ಬಂದು ಬಿಡ್ಬೋದಾಗಿತ್ತು. ಈಗ 5-6 ತಿಂಗಳು ಯಾರೂ ಬಂದಿಲ್ಲ ಅಂದ್ರೆ ನಾನು ಎಲ್ಲಿಗೆ ಅಂತ ಕಳಿಸ್ಲಿ? ಅಲ್ಲಿ ಒಂದ್ಸಲಿ ಹಂಗ ಕಣಪ್ಪಜಿ, ಅಲ್ಲಿ ಒಂದ್ಸಲಿ ಹಂಗ ಬಡಿದ್ ನಮ್ಮೂರವ್ರು ಜಾಕ್ ಮಾಡ್ತಾರೆ ಪೊಲೀಸ್ನವರು. ಅಣ್ಣ ಎಷ್ಟು ದಿನ ಆಯ್ತು ಕಳೆದೋಗಿ? ಇವಾಗ ಮಾತಾಡಿ. 4 ತಿಂಗಳಿಂದ ಹುಡುಕಾಟ ನಡೆಸ್ತಾ ಇದ್ರ? ಎಷ್ಟನೇ ಸತಿ ಕಳೆದೋಗಿದ್ದಾರೆ? 6-7ನೇ ಸತಿ. ಸೊ 6-7ನೇ ಸತಿ ಮನೆಗೆ ಇರೋದಿಲ್ಲ. ಮಗಳು ಗಂಟೆಗೆ ಅಲ್ಲಿದ್ದೆ. ಮತ್ತೆ ಮಾಡಿರ್ತೀವಿ ಅಂದ್ರೂ ಯಾವ್ದೋ ಗ್ಯಾಪ್ ಅದು ಬಂದ್ಬಿಡ್ತೀವಿ. ನೀವು ಬನ್ನಿ, ಮನೆ ಬಡ್ಡೆಗೆ ದಾಸೊಳಗೆ ಇರ್ಲಿ. ಬನ್ನಿ. ಸೊ ಇವಾಗ ನಿಮ್ಮ ಅಜ್ಜಿ 5-6 ತಿಂಗಳು ಆದ್ಮೇಲೆ ಸಿಕ್ಕಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಒಂದು ಆಶ್ರಮದ ಬಗ್ಗೆ? ನೋಡ್ ವಿಡಿಯೋ ಎಲ್ಲ ನೋಡಿದ್ವಲ್ಲ, ಬಹಳ ಜನ ಅಂದ್ರೆ ಇರೋ ಸುಮ್ನೆ ಇರೋ ನಿಮಿಷ ಇರೋ. ಖುಷಿ ಆಗುತ್ತೆ ಈ ತರ ಎಲ್ಲ ಮಾಡೋದು ನೋಡಿದ್ರೆ.
ಈಸಿನ ಇಷ್ಟು ಈ ಕೆಲಸ ಮಾಡೋದು ಈಸಿನ? ಅಣ್ಣ ಬಹಳ ಕಷ್ಟ. ಈ ಅಜ್ಜಿನಂತೂ ನಾವೇ ನೋಡ್ಕೊಳ, ನೀವು ಇಷ್ಟು ಜನ ನೋಡ್ಕೋಬೇಕಲ್ಲ. ಒಬ್ರ ಅಜ್ಜಿನೇ ನಿಭಾಯಿಸಕ್ ಆಗಲ್ಲ, ನಿಭಾಯಿಸಕ್ಕಾಗಲ್ಲ. ಇಷ್ಟು ಜನರನ್ನ ಹೆಂಗ್ ನಿಭಾಯಿಸ್ತೀರಾ ಅನ್ನೋದು ನಿಮ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಶಾರದಮ್ಮ ಅವರು ಸಿಕ್ಕಿ ಬರೋಬ್ಬರಿ 5 ರಿಂದ 6 ತಿಂಗಳಾಗಿದೆ. ಮನೆಯಿಂದ ಕಾಣೆಯಾಗಿ ತುಂಬ ಹುಡುಕಾಟ ನಡೆಸಿದ್ದಾರೆ, ಪಾಪ ಎಲ್ಲೂ ಸಿಕ್ಕಿಲ್ಲ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿಂದ ಅಜ್ಜಿನ ಕಳಿಸ್ಕೊಟ್ಟಿದ್ರು. ಈಗ ಅವ್ರ ಮನೆಯವರು ಪತ್ತೆ ಆಗಿರೋದ್ರಿಂದ ಅವ್ರ ಮನೆ ಮತ್ತೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಅಜ್ಜಿ ಕೊಡುವಂಥ ಕ್ವಾಟ್ಲೆನ ನನ್ನ ಕೈಲಂತೂ ಸಹಿಸ್ಕೊಳಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿದಿನ ಬ್ಯಾಗ್ ಹಿಡ್ಕೊಂಡು ಮನೆ ಕಳಿಸಿ ಅಂತ ಪ್ರತಿದಿನ 3-4 ಟೈಮ್ ಬಂದ್ಬಿಡೋರು. ಸೊ ಎಲ್ಲಿ ಕಳಿಸ್ಬೇಕು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ನಿಜವಾಗ್ಲೂ ಮನಸ್ಸಿಗೆ ನಿರಾಳ ಆಯ್ತು. ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಸಿಕ್ಕಿದ್ರು, ಕೊನೆಗೂ ಅವ್ರ ಮನೆಗೆ ಅವ್ರನ್ನ ಒಪ್ಸೋ ಪ್ರಯತ್ನ ಆಗ್ತಾ ಇದೆ. ಏನು ಹೇಳಕ್ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ಸರ್ ಭಾಳ ಇವತ್ತು ಹೇಳ್ಬೇಕಂದ್ರೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇವತ್ತು ನಾವು ಯಾರು ಇಲ್ಲನೋ ಅವ್ರು ಏನಪ್ಪ ಒಂದು 10 ರೂಪಾಯಿ ಕೊಡೋದು ಹಿಂದೆ ಮುಂದೆ ನೋಡ್ತೀವಿ. ಇವತ್ತು 180 ಜನ ಇವತ್ತು ಸಾಕ್ತಿದ್ರು ಅಂತಂದ್ರೆ ನಾವು ಸದಾ ತಿರುಗುಣಿನೇ. ಏನೋ ನಮ್ಮ ಫ್ರೆಂಡ್ ನಮ್ಮ ಗುರು ಅವರು ನಮ್ಮ ತಮ್ಮನೇ ಸದ್ಯ ಏನೋ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬಾರಣೆ ಮೈದ ಅಂತಂದ್ರೆ ಇವತ್ತೆಲ್ಲ ಹೋಗಿದ್ವಿ. ಸಂತ ಬೇಡ ನಮ್ಮ ಆಶ್ರಮ ಬಂದ್ಬಿಟ್ಟು ನಮ್ಗೆ ಒಂಥರ ಏನೋ ಒಂಥರ ಸ್ವರ್ಗದ ನಮ್ಮ ತಾಯಿ ಸಿಕ್ಕಿರ ನಮ್ಗೆ ಇದಾಗೈತೆ. ಅವ್ರಿಗೆ ಏನೋ ಮಾಡ್ತೀವಿ ಸ್ವಲ್ಪ ಇದಾಗಿ ಈ ವಯಸ್ಸಾದ್ಮೇಲೆ ಎಂಥರಿಗೂ ಅದೇ ಆಗುತ್ತೆ. ಅದಕ್ಕೋಸ್ಕರ ನಾವು ಭಾಳ ಕೇಳಿ ನಾನು ಯಾವತ್ತು ಬರೋಣ ಅಂತ ಇರ್ತೀನಿ, ಅದಕ್ಕೆ ಟೈಮೇ ಸಿಕ್ಕಿಲ್ಲ. ಇವತ್ತು ಅದೇನೋ ಇವತ್ತು ಧ್ರುವರಾಯರ ಸಂಘ ಅಂತಾರನೇ ಒಂಥರ ಬಾವಿನ ನೆನೆದು ಒಂಥರ ನನ್ನ ಇದಕ್ಕೆ ನಾನು ನಮ್ಮ ಅಣ್ಣ ಅಂತ ನನ್ನ ಒಂಥರ ಇದ್ದಿದ್ದಂಗೆ ನಾನು ಅದೆಲ್ಲ ಹೇಳ್ಬಾರ್ದು. ಎಡಗೈ ಕೊಟ್ಟಿದ್ದು ಬಲಗೈ ಕೊಟ್ಟು ಎಡಗೈ ಕೂತಾಬಿಡು ಅಂತಾರೆ. ಅದಕ್ಕೊಂದ್ಸರಿ ನಾವು ಬರ್ತೀವಿ, ನಾನು ತಮ್ಮನ ಕರ್ಕೊಂಡು. ಸ್ವಲ್ಪ ನನಗೆ ಇಷ್ಟು ಸರಿನಾ ಹೇಳಕ್ಕೆ ಅದು ಇದಾಗ್ತಾ ಇದೆ, ಹೇಳ್ಬಾರ್ದು. ಇವತ್ತು 30 ರೂಪಾಯಿ ಕೊಟ್ಟು ಸಾವಿರಾರು ವಿಡಿಯೋ ಮಾಡಿ ನಾನು ಅದು ಮಾಡಿದೆ ಇದು ಮಾಡಿದೆ, ಬ್ಯಾನರ್ ಹಾಕೋದು ಮಾಡೋದು, ಫೋಟೋ ತಕ್ಷಣದು ಮಾಡ್ತಾರೆ. ಇವೆಲ್ಲ ನಾನು ಅದಕ್ಕೆ ಹೇಳಕ್ಕೆ ಇಷ್ಟು ಇದಾಗಲ್ಲ. ಸರಿ, ಅಷ್ಟು ಮನಸ್ಸು ಇವತ್ತು ನನಗೆ ಇದಂತರ ಇದಾಗ್ಬಿಡೈತೆ. ಸೊ ನೀವೇನು ಇಷ್ಟಪಡ್ತೀರಾ? ಒಳ್ಳೆದಾಗಲಿ ಅಜ್ಜಿ. ಈಗ ಅವ್ರನ್ನ ಕಳಿಸ್ತಾ ಇದ್ದೀನಿ, ಮುಂದಿನ ತಿಂಗಳು ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಮುಂದಿನ ತಿಂಗಳು ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಇಲ್ಲೇ ಇರ್ಬೇಕು ನೀನು. ನಡಿ ಒಳಗೆ ನಡಿ, ಬ್ಯಾಗೆಲ್ಲ ಎತ್ಕೊಂಡು ಟಾಟಾ ಮಾಡೋರಿಗೆ. ಪಾಪ ಒಯ್ತೀಯ ಇಲ್ಲೇ ಇರ್ತೀಯ? ಕಳಿಸ್ಕೊಡ್ಬೇಕಾ? ಎಷ್ಟು ಕೊಡ್ತೀಯ? ಇಸ್ಕೊಬಂದು ಅಜ್ಜಿ ಈಗ ಹೊರಗಡೆ ದುಡ್ಡು ಇಸ್ಕೊಬಂದು ಎಷ್ಟು ಕೊಡ್ತೀಯ ನನಗೆ? 200 ರೂಪಾಯಿ ಕೊಡ್ತೀಯ? 200 ರೂಪಾಯಿ ಕೊಡ್ತೀನಿ ಅಂದ್ರು ಗೇಟ್ ಹತ್ರ ಬಿಡ್ಲಿಲ್ವಾ? ಸೆಕ್ಯೂರಿಟಿ ಹೊಡಿಬೇಕು ಅಷ್ಟು. ಆಯ್ತು, ಒಳ್ಳೇದಾಗಲಿ, ಇರಲಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ವಯಸ್ಸಾದ್ಮೇಲೆ ಅರಳೋ ಮರಳೋ ಅಂತ ಆಗಿರುತ್ತೆ ಜೀವನ. ಯಾಕಂದ್ರೆ ಬರೀ ಎಲ್ಲೋ ಕೂತ್ಕೊಂಡು ಒಂದು ವಿಡಿಯೋ ನೋಡಿ ಯಾಕಂತ ಇದು ಹಿಂಗೆ ಅಂತ ಜಡ್ಜ್ ಮಾಡೋದು ತುಂಬಾ ಈಸಿ. ಈ ಜಾಗದಲ್ಲಿ ಈಗ ನೋಡಿ ಅದೇ ರೋಡಲ್ಲಿ ಬಿಟ್ಟಿದ್ರು ಅಂತ ಹೇಳಿದ್ರು. ಬಟ್ ನಮಗೂ ಮಾಹಿತಿ ಗೊತ್ತಿರಲ್ಲ ಅಣ್ಣ. ನಾವು ಯಾರೇನು ಹೇಳಿದ್ರು ನಂಬಲೇಬೇಕಾದ ಪರಿಸ್ಥಿತಿ ನಮ್ದು. ಈಗ ಉದಾಹರಣೆಗೆ ನೀವು ಬಂದು ಕರ್ಕೊಂಡು ಹೋಗ್ತಿರೋದು ಖುಷಿ ನಮ್ಗೆ. ಇವಾಗ ನೆನಪಲ್ಲ ಐತೆ, ಪೊಲೀಸರೆಲ್ಲ ಬಿಟ್ಟೋದ್ರೆ ಇಲ್ಲಿ ಇಲ್ಲೊಂದ್ಸತಿ ಬಂದ್ಮೇಲೆ ಮುಗ್ದೋಯ್ತು. ಇನ್ನೊಂದ್ಸಲ ಮನೆ ಬಿಟ್ಟು ಬಂದ್ರೆ ಬಿಡೋದು. ಇಲ್ಲಿ ಒಂದ್ಸತಿ ಒಳಗೆ ಬಂದ್ಮೇಲೆ ಆಚೆ ಬಿಡ್ಬೇಕು ಅಂದ್ರೆ ಯಾರಾದ್ರೂ ಬರ್ಬೇಕು, ಇಲ್ಲಾಂದ್ರೆ ಬಿಡೋದು. ಸರಿನಾ ಅಜ್ಜಿ? ಇನ್ನೇನ್ ಮಾಡ್ಲಿ, ನಾನು ಯಾವಾಗ್ಲೂ ಅವ್ರು ಸಿಕ್ತಾಗ ಕೇಳಿದಾಗ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳೋದು. ಇನ್ನೇನ್ ಮಾಡ್ಲಿ, ಎಲ್ಲರಿಗೂ ಅದನ್ನೇ ಹೇಳೋದು ನಾನು. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಅವ್ರ ಮೊಮ್ಮಕ್ಕಳು ಸಿಕ್ಕಿದ್ದಾರೆ, ಖುಷಿಯಾಗಿ ಅವ್ರ ಮನೆಗೆ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಈ ಥರದ ಪುಣ್ಯದ ಕೆಲಸಕ್ಕೆ ಈ ಒಂದು ಕೆಲಸ ಆಗಿದ್ದು ಹೆಂಗೆ ಅಂದರೆ ಈ ವಿಡಿಯೋನ ಶೇರ್ ಮಾಡೋದಲ್ಲ, ಅದರಿಂದ ಅವ್ರಿಗೆ ಗೊತ್ತಾಯಿತು ಅವ್ರ ಅಜ್ಜಿ ಇಲ್ಲಿದ್ದಾರೆ ಅಂತ ಬಂದು ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಅಜ್ಜಿ. ನಾನು ಇನ್ನೊಂದ್ಸತಿ ಬಂದ್ಬಿಟ್ಟು ಆಯ್ತು ಬಂದು ಪೂಜೆ ಮಾಡಿಸ್ಕೊಂಡು ಅವ್ರು ನಿಮ್ಮ ಕಡೆಯವರೇ, ಅವ್ರ ಮೇಲೆ ಬಿಟ್ಟವ್ರೆ ಕಾಣ್ತಾ ಇದೆಯಾ? ಅಮ್ಮ ಊಟ ಚೆನ್ನಾಗಿತ್ತಾ? ಒಳ್ಳೇದಾಗಿ. देख 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 जाता है, देख टाटा नहीं, अंदर अंदर लेके जा. हाँ देख देख उधर जाता है.